ರಾಕಿಂಗ್ ಸ್ಟಾರ್ ಯಶ್ರ ಜನ್ಮದಿನವಾದ ಇಂದು ನಡೆಯಬಾರದ ಘನಘೋರ ಘಟನೆಯೊಂದು ನಡೆದು ಹೋಗಿದೆ. ಯಶ್ರ ಬರ್ತ್ಡೇ ದಿನವೇ ಅವರ 3 ಅಭಿಮಾನಿಗಳು ದಾರುಣ ಅಂತ್ಯ ಕಂಡಿದ್ದಾರೆ. ಜೊತೆಗೆ 4 ಅಭಿಮಾನಿಗಳು ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು ತಮ್ಮ 39ನೇ ಹುಟ್ಟುಹಬ್ಬವನ್ನು ಆಚರಿಸಬೇಕಾಗಿದ್ದ ಯಶ್ರವರು ಈ ಬಾರಿ ನನ್ನ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡುವುದು ಬೇಡ, ಮೊದಲು ನನ್ನ ಕೆಲಸದ ಕಡೆ ಗಮನ ಕೊಡಬೇಕಾಗಿದೆ ಎಂದು ಹೇಳಿ ಮಲೇಷಿಯಾಗೆ ಹೊರಟಿದ್ದರು. ಅಲ್ಲಿ ಅವರ ಮುಂದಿನ ಚಿತ್ರ ಟಾಕ್ಸಿಕ್ನ ಶೂಟಿಂಗ್ ಸ್ಪಾಟ್ ಅನ್ನು ನೋಡಲು ಹೋಗಿದ್ದರು ಹಾಗೂ ಒಂದು ಜಾಹೀರಾತಿನ ಚಿತ್ರೀಕರಣದಲ್ಲೂ ಭಾಗಿಯಾಗಿದ್ದರು. ಆದರೆ ನಿನ್ನೆ ತಡರಾತ್ರಿ ಯಶ್ ಅಭಿಮಾನಿಗಳು ಇಂದು ಅವರ ಹುಟ್ಟುಹಬ್ಬವಾದ ಕಾರಣ 25 ಅಡಿಯ ಕಟೌಟ್ ಅನ್ನು ನಿಲ್ಲಿಸಲು ಹೊರಟಿದ್ದರು. ಸುಮಾರು 10 ಜನರ ಗೆಳೆಯರ ತಂಡ ಈ ಕೆಲಸದಲ್ಲಿ ಭಾಗಿಯಾಗಿದ್ದರು. ಕಟೌಟ್ ಅನ್ನು ನಿಲ್ಲಿಸುವ ವೇಳೆ ಕಟೌಟ್ಗೆ ವಿದ್ಯುತ್ ತಂತಿ ತಗುಲಿ 3 ಯಶ್ ಅಭಿಮಾನಿಗಳು ಸ್ಥಳದಲ್ಲಿಯೇ ನರಳಾಡಿ ಪ್ರಾಣ ಬಿಟ್ಟಿದ್ದಾರೆ. ಇನ್ನು 4 ಸ್ಥಿತಿ ಗಂಭೀರವಾಗಿದೆ. ಈ ಘಟನೆ ನಡೆದಿರುವುದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಎಂಬ ಊರಿನಲ್ಲಿ. ಘಟನೆ ಸ್ಥಳದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಹೃದಯ ವಿದ್ರಾವಕ ಘಟನೆಯಲ್ಲಿ ನವೀನ ನೀಲಪ್ಪ ಗಾಜಿ, ಮುರಳಿ ನೀಲಪ್ಪ ನಡುವಿನ ಮನಿ, ಹನುಮಂತ ಮಂಜಪ್ಪ ಹರಿಜನ ಬಲಿಯಾಗಿದ್ದಾರೆ. ಇವರೆಲ್ಲರೂ 19 ರಿಂದ 22 ವರ್ಷ ವಯಸ್ಸಿನವರಾಗಿದ್ದು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ಈ ಹಿಂದೆ 2021ರಲ್ಲಿ ರಾಮಕೃಷ್ಣ ಅನ್ನುವರು ಪತ್ರವನ್ನು ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಜೀವನದಲ್ಲಿ ಸೋತು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ. ನಾನು ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಸಿದ್ದರಾಮಯ್ಯನವರ ಅಪ್ಪಟ ಅಭಿಮಾನಿಯಾಗಿದ್ದು ಅವರು ನನ್ನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕು ಎಂದು ಪತ್ರದಲ್ಲಿ ಬರೆದಿದ್ದರು. ಇವತ್ತು ಯಶ್ರವರು ಮಲೇಷಿಯಾದಿಂದ ಬರುವ ಸಾಧ್ಯತೆ ಇದೆ. ಅವರು ಮೊದಲು ಗೋವಾಕ್ಕೆ ಬರುತ್ತಾರೆ ಎನ್ನುವ ಮಾಹಿತಿ ಇದೆ. ನಂತರ ಅವರ ಪ್ರತಿಕ್ರಿಯೆ ಏನೆಂದು ತಿಳಿಯಬೇಕಾಗಿದೆ.